ಬರೀ ಫ್ರೆಂಡ್ಸ್, ಇವತ್ತು ನಾವು HSR ಅಲ್ಲಿ ಕ್ಯಾಶಿಫೈ ಬಂದಿದ್ದೀವಿ. ಸೊ ಇಲ್ಲಿ ನಾವು ಏನು ಮಾಡ್ತೀವಿ ಅಂತ ಹೇಳಿದ್ರೆ ಮೊಬೈಲ್ಸ್ ಬಗ್ಗೆ ನಿಮಗೆ ತೋರಿಸ್ಕೊಡ್ತೀವಿ. ಸೊ ನಿಮಗೆ ಚೀಪೆಸ್ಟ್ ಮೊಬೈಲಿಂದ ನಿಮಗೆ ಕಾಸ್ಟ್ಲಿ ರೇಂಜ್ವರೆಗೂ ಮೊಬೈಲ್ಸ್ ಅನ್ನೋದು ಅವೈಲೇಬಲ್ ಇರುತ್ತೆ. ಸೊ ಬನ್ನಿ ಫ್ರೆಂಡ್ಸ್, ನಾವು ವಿಡಿಯೋ ಒಳಗೆ ಹೋಗೋಣ. ಬನ್ನಿ ಫ್ರೆಂಡ್ಸ್, ಒಳಗೆ ಹೋಗೋಣ. ಹಲೋ ಫ್ರೆಂಡ್ಸ್, ನೋಡ್ತಾ ಇರ್ಬೋದು ನೀವು HSR ಅಲ್ಲಿ ನಾವು ಈಗ ಎಲ್ಲಿದ್ದೀರಿ ಅಂತ ಹೇಳಿದ್ರೆ ಇಲ್ಲಿ ಕ್ಯಾಶಿಫೈ ಶೋರೂಮ್ ಹತ್ರ ನೋಡ್ಕೋಬೋದು ನೀವು ಕ್ಯಾಶಿಫೈ ಅಲ್ಲಿ. ಸೊ ಬನ್ನಿ, ಈಗ ನಾವು ಮೊಬೈಲನ್ನು ರಿವ್ಯೂವನ್ನು ನೋಡೋಣ. ಸೊ ಬನ್ನಿ, ಒಳಗೆ ಹೋಗೋಣ ಫ್ರೆಂಡ್ಸ್. ಹಲೋ, ನಮಸ್ತೆ ಫ್ರೆಂಡ್ಸ್. ನಾನು ನಿಮ್ಮ ಯೂಟ್ಯೂಬ್ GK ವ್ಲಾಗ್ಸ್ 99 ಅಂತ ವಿಜಯ್. ಸೊ ಈಗ ನಾವು ಎಲ್ಲಿದ್ದೀರಿ ಅಂತ ಹೇಳಿದ್ರೆ HSR ಲಿಮಿಟಲ್ಲಿ ಕ್ಯಾಶಿಫೈ ಶೋರೂಮಲ್ಲಿದ್ದೀರಿ. ಸೊ ಬನ್ನಿ ಫ್ರೆಂಡ್ಸ್, ನೋಡೋಣ ಯಾವ ರೀತಿಯಾಗಿ ಮೊಬೈಲ್ ಇದೆ ಅಂತ. ಸೊ ಬನ್ನಿ, ನಾವು ಕ್ಯಾಶಿಫೈ ಅವ್ರ ಹತ್ರ ಮಾತಾಡೋಣ. ಸೊ ನಮಸ್ತೆ ಫ್ರೆಂಡ್ಸ್, ಈಗ ನಾವು ಕ್ಯಾಶಿಫೈಯಲ್ಲಿದ್ದೀರಿ. ಸೊ ನಮ್ಮ ಮುಂದೆ ಹಿಮಾಯತ್ ಅವರು ಇದ್ದಾರೆ. ಸೊ ಅವ್ರನ್ನ ಕೂಡ ಮೀಟ್ ಮಾಡಿ. ಕ್ಯಾಶಿಫೈ ಇದು HSR ಲೆವೆಲ್ ಇರೋದು. ನಾವು ಬಂದ್ಬಿಟ್ಟು ಇಲ್ಲಿ ರೀಫರ್ಬಿಶ್ ಫೋನ್ ಸೇಲ್ ಮಾಡ್ತೀವಿ. ಓಕೆ, ವಿತ್ ಹಾಫ್ ಪ್ರೈಸ್ಗೆ ರೀಫರ್ಬಿಶ್ ಫೋನ್ಸ್. ಸಮ್ ಮಾಡಲ್ಸ್ ತೋರಿಸ್ತೀನಿ ನೋಡಿ. ನಮ್ಮ ಹತ್ರ ಇವಾಗ ಸ್ವಲ್ಪ ಹೈಲೈಟ್ ಮಾಡಲ್ಸ್ ನಾನು ಇಲ್ಲಿ ಇಕ್ಕಿದ್ದೀನಿ. ಒಂದ್ ಸ್ವಲ್ಪ ನಿಮ್ ವ್ಯೂವರ್ಸ್ ಗೆ ತೋರ್ಸಕ್ಕೆ ನೋಡಿ. ನಾನು ಒಂದು ಫ್ಯೂಚರ್ ಮತ್ತೆ ಪ್ರೈಸಸ್ ಹೇಳ್ತೀನಿ, ನಿಮ್ಗೆ ಐಡಿಯಾ ಬರುತ್ತೆ ಯಾವ ತರ ಡಿವೈಸ್ ನಮ್ಮ ಹತ್ರ ಇದೆ ಅಂತ. ಫಸ್ಟ್ ಆಫ್ ಆಲ್, ತುಂಬಾ ಜನ ಇಷ್ಟಪಡ್ತಾರೆ ಲೈಕ್ ಐಫೋನ್ಸ್, OnePlus, ಪೋಕೋ ಇದೆ, ರೆಡ್ಮಿ ಇದೆ. ಒಂದೊಂದಾಗಿ ತೋರಿಸ್ತೀನಿ ನೋಡಿ. ಮಾಡಲ್ ಇದು ನೋಡಿ. ಮೊದಲನೇದು ನಿಮ್ಗೆ OnePlus Nord CE ಅಂತ, ಇದು ಲೇಟೆಸ್ಟ್ ಮಾಡಲು 5G ಇದು. ಇದು ನಮ್ಮ ಹತ್ರ ಬಂದ್ಬಿಟ್ಟು ಆಲ್ಮೋಸ್ಟ್ ಹೊಸ 6 months ಓಲ್ಡ್ ಇರುತ್ತೆ ಅಷ್ಟೇನೆ, ಜಾಸ್ತಿ ಏನು ಯೂಸ್ಡ್ ಇರಲ್ಲ. ಇದು ಪ್ರೈಸ್ ಬಂದ್ಬಿಟ್ಟು ನಮ್ಮ ಹತ್ರ 19,500 ರೂಪಾಯಿ ಬರುತ್ತೆ. ಸ್ಟೋರ್ ವಿಸಿಟ್ ಮಾಡಿದ್ರೆ ಇನ್ನ ಡಿಸ್ಕೌಂಟ್ ಮಾಡಿ ಕೊಡ್ತೀವಿ. ಸೊ ಸರ್, ಇದಕ್ಕೆ ಯಾವ ರೀತಿಯಾಗಿ ಆಕ್ಸೆಸರೀಸ್ ಅಥವಾ ಬಿಲ್ಲು ಬಾಕ್ಸ್? ಬಿಲ್ಲು ಬಾಕ್ಸ್ ಗೆ ಬಂದ್ರೆ ನಮ್ದೇ ಬಿಲ್ ಬರುತ್ತೆ. ಇವಾಗ ಯಾರು ತಗೋತಾರೆ ಅವ್ರ ಹೆಸರಲ್ಲೇ ನಾವು ಬಿಲ್ ಮಾಡಿ ಕೊಡ್ತೀವಿ. 6 months ವ್ಯಾರಂಟಿ ಕ್ಯಾಶಿಫೈ ಕಡೆಯಿಂದಾನೆ. ನಮ್ಮ ಕಡೆಯಿಂದ 6 months ವ್ಯಾರಂಟಿ ಇರುತ್ತೆ. ಚಾರ್ಜರು ಕೊಡ್ತೀವಿ. ನೆಕ್ಸ್ಟ್ ಗೆ ಬಂದ್ರೆ ಅದು ಪಕ್ಕದಲ್ಲಿ OnePlus ಇದೆ ನಿಮ್ಗೆ. ಇದು ನೋಡಿಸಬಹುದು ನೀವು. OnePlus 7 ಅಂತ LED ಸ್ಕ್ರೀನ್ ಬರುತ್ತೆ. ಒಳ್ಳೆ 8 ಸೀರೀಸ್ ಸ್ನ್ಯಾಪ್ಡ್ರಾಗನ್ ಪ್ರೊಸೆಸರ್, ಗೇಮಿಂಗ್ ಆಡಕ್ಕೂ ತುಂಬಾ ಚೆನ್ನಾಗಿರುತ್ತೆ. ಇದು ನಮ್ಮ ಹತ್ರ ಬಂದ್ಬಿಟ್ಟು 18,000 ರುಪೀಸ್ಗೆ ಸ್ಟಾರ್ಟಿಂಗ್ ಇದೆ. ಸ್ಟೋರ್ಗೆ ಬರಲಿ, ನಿಮ್ದು ಚಾನಲ್ ಹೆಸರು ಹೇಳಿದ್ರೆ ನಾವು ಡಿಸ್ಕೌಂಟ್ ಕೂಡ ಮಾಡ್ಕೊಡ್ತೀವಿ. ನೋಡಿ ಫ್ರೆಂಡ್ಸ್, ನಿಮ್ಗೆ ನಮ್ಮ ಚಾನಲ್ ಹೆಸರು ಹೇಳ್ಕೊಂಡ್ ಬಂದ್ರೆ ನಿಮ್ಗೆ ಎಕ್ಸ್ಟ್ರಾ ಡಿಸ್ಕೌಂಟ್ ಕೂಡ ಸಿಗುತ್ತೆ. ಸೊ ವಿಸಿಟ್ ಮಾಡಿ ನೀವು ಕೂಡ. ಬನ್ನಿ, ನೆಕ್ಸ್ಟ್ ಮೊಬೈಲ್ ನೋಡೋಣ. ಸೊ ಇದು ಸರ್, ಇದು ಯಾವ ಮಾಡಲ್ ಇದು? ಐಫೋನ್ ಸರ್, ಇದು ಐಫೋನ್ XS. ತುಂಬಾ ಟ್ರೆಂಡ್ ಆಗಿ ಇನ್ನೂ ಮಾರ್ಕೆಟ್ ಅಲ್ಲಿ ನಡೀತಾ ಇರೋ ಈ ಮಾಡಲ್ X ಅಲ್ಲಿ. ಅಂದ್ರೆ ಐಫೋನ್ ಸೀರೀಸ್ ಅಲ್ಲ ಇನ್ನೂ. ಅಂದ್ರೆ ಒಳ್ಳೆ XS ಡ್ಯೂಲ್ ಸಿಮ್ ಯೂಸ್ ಮಾಡಬಹುದು. ಒಳ್ಳೆ ಕಾಸ್ಟ್ಗೆ 30,000 ಗೆ ಸ್ಟಾರ್ಟಿಂಗ್ ಇದೆ. 64 GB ಬರ್ತೀರಾ ಅಂದ್ರೆ ಇನ್ನ 27,000 ಸ್ಟಾರ್ಟಿಂಗ್ ಇದೆ. ಒಳ್ಳೆ ಪ್ರೈಸ್ ಇಂದ ಸಿಗುತ್ತೆ. ಬನ್ನಿ, ಇನ್ನ ಡಿಸ್ಕೌಂಟ್ ಮಾಡಿ. ಸೊ ನಿಮ್ಮ ಹತ್ರ ಸರ್, ಲೈಕ್ GB ವೈಸ್ ಅಂತ ಕಂಪೇರ್ ಮಾಡಿದ್ರೆ ಪ್ರೈಸಿಂಗ್ ಎಷ್ಟು ಡಿಫರ್ ಆಗ್ಬೋದು? GB ಮೇಲೆ ಸ್ಟಾರ್ಟಿಂಗ್ ನಿಮ್ಗೆ 3,000, 2,000 ವೇರಿಯಂಟ್ ಮೇಲೆ ಡಿಫ್ರೆಂಟ್ ಇರುತ್ತೆ. ಈಗ 64 GB ಗೂ 128 GB ಗೂ 3,000 ಡಿಫ್ರೆಂಟ್ ಅಷ್ಟೇ ಬರೋದು. 3,000 ರೂಪಾಯಿ ಡಿಫ್ರೆಂಟ್. ಓಕೆ, ಬನ್ನಿ ಫ್ರೆಂಡ್ಸ್. ಸೊ ಇದು ಹೇಳಿ ಸರ್. ಇದು ಬಂದ್ಬಿಟ್ಟು ಐಫೋನ್ 11 Pro. ಅಂದ್ರೆ ಟ್ರಿಬಲ್ ಕ್ಯಾಮ್ರಾ ಯೂಸ್ ಮಾಡೋರು ತುಂಬಾ ಜನ ಕೇಳ್ತಾರೆ, ಟ್ರಿಬಲ್ ಕ್ಯಾಮ್ರಾ ಬೇಕು ನನಗೆ. ನೋಡಿದ್ರೆ 13 Pro ಅನ್ಕೊಂತಾರಲ್ವಾ ಇದನ್ನ? 13 Pro ನಿಮ್ಗೆ ಟ್ರಿಬಲ್ ಕ್ಯಾಮ್ರಾ ಬೇಕು ಅಂದ್ರೆ ಬಂದು ತಗೋಬಹುದು. ಜಸ್ಟ್ 40,000 ರೂಪಾಯಿ ಸ್ಟಾರ್ಟಿಂಗ್ ಇದೆ. 11 Pro 64 GB. ಡಿಸ್ಕೌಂಟ್ ಆತರ ಸ್ಟೋರ್ ಬನ್ನಿ, ನಾನು ಮಾಡ್ಕೊಡ್ತೀನಿ. ಬೆಸ್ಟ್ ಪ್ರೈಸ್ ನಾನು ಮಾಡ್ಕೊಡ್ತೀನಿ. ಅದರಲ್ಲಿ ಇನ್ನೊಂದು ಏನಂದ್ರೆ, ಇವಾಗ ನೀವು ಎತ್ಕೊಂತ ಇರೋ ಮಾಡಲು ತುಂಬಾ ಜನ, ಯಾಕಂದ್ರೆ ಐಫೋನ್ ನನ್ಗೆ ಸಾಕು, ಒಂದು ಲೋಗೋ ಇದ್ರೆ ಸಾಕು ನನ್ಗೆ ಅಂತವ್ರು ಐಫೋನ್ ಯೂಸ್ ಮಾಡೋರು. ಸ್ಟಾರ್ಟಿಂಗ್ ನನ್ನ ಹತ್ರ 10,000 ಐಫೋನ್ ಸಿಗುತ್ತೆ. ಚೀಪ್ ಪ್ರೈಸ್ ಅಲ್ಲಿ 10,000. ಅಂತವ್ರು ಬಂದು ಈ ಮಾಡಲ್ ನ ತಗೋಬಹುದು. ನೋಡಿ ಎಷ್ಟು ಚೆನ್ನಾಗಿದೆ ಕಂಡೀಷನ್. ಇದು ಯಾವ್ದು ಸರ್ ಇದು ಮಾಡಲು? ಇದು ಬಂದ್ಬಿಟ್ಟು ಐಫೋನ್ 6s ಬರುತ್ತೆ. ಸ್ಟಾರ್ಟಿಂಗ್ 10,000. 7 ಕೂಡ ಸಿಗುತ್ತೆ ನಿಮ್ಗೆ. ಎಷ್ಟು GB ನಲ್ಲಿ ಸಿಗುತ್ತೆ ಸರ್? 32 GB ಅಲ್ಲಿ ಸಿಗುತ್ತೆ ಸ್ಟಾರ್ಟಿಂಗ್. ವೇರಿಯಂಟ್ ಬೇಕಂದ್ರೆ ಸಿಗುತ್ತೆ. ಸೊ ಕಲರ್ಸ್ ವೈಸ್ ಸರ್, ಬ್ಲಾಕ್ ಕಲರ್ ಸಿಗ್ಬೋದು ನಿಮ್ಗೆ. ಬ್ಲಾಕ್ ಕಲರ್ ಇದೆ. ಈಗ ಸ್ಟಾಕ್ ಅಲ್ಲಿ ಸರ್
ನಿಮ್ಗೆ ಬ್ಲ್ಯಾಕ್ ಇದೆ, ಗೋಲ್ಡ್ ಇದೆ, ರೋಸ್ ಗೋಲ್ಡ್ ಇದೆ, ಕಲರ್ ಸಿಗುತ್ತೆ, ತೊಂದರೆ ಇಲ್ಲ. ಬೇಕಂದ್ರೆ ತರಿಸ್ಕೊಡೋಣ. ಸೊ ಈಗ ನಿಮ್ಮ ಹತ್ರ ಸ್ಟಾಕ್ ಇಲ್ಲ ಸರ್, ಈಗ ತರಿಸ್ಕೊಡ್ಬೇಕು ಅಂತ ಹೇಳಿದ್ರೆ ಎಷ್ಟು ದಿವಸ ಆಗ್ಬೋದು? ಏನಿಲ್ಲ, ಸ್ಟಾಕ್ ಇದ್ರೆ ನಾವು 1 hour ಅಲ್ಲಿ ಎಲ್ಲ ಅರೇಂಜ್ ಮಾಡಿ ಕೊಡ್ತೀವಿ. ಇಲ್ಲ ಅಂದ್ರೆ ಸ್ಟಾಕ್ ಇಲ್ಲ ಅಂದ್ರೆ ಆ ಟೈಮಲ್ಲಿ 1 day ಟೈಮ್ ತಗೋತೀವಿ, ಅವಾಗಲೂ ನಾವು ಅರೇಂಜ್ ಮಾಡಿ ಕೊಡ್ತೀವಿ. ಸೊ ಇದ್ರ ಬಗ್ಗೆ ಹೇಳಿ ಸರ್, ಈ ಮೊಬೈಲ್ ಬಗ್ಗೆ. ಇದು ಬಂದ್ಬಿಟ್ಟು iPhone 11. ಓಕೆ. ಸ್ಟಾರ್ಟಿಂಗ್ ನಮ್ಮ ಹತ್ರ ನಿಮ್ಗೆ 32,000 ಇಂದ ಇದೆ. 64GB 128GB ವೇರಿಯಂಟ್ ಕೂಡ ಸಿಗುತ್ತೆ. ಸ್ಟೋರ್ಗೆ ಬಂದ್ರೆ ಬೆಸ್ಟ್ ಪ್ರೈಸ್ ಮಾಡಿ ಕೊಡೋಣ iPhone 11. ಸೊ ಇದು ಕೂಡ ನಿಮ್ಗೆ 2 to 3,000 ವೇರಿ ಆಗುತ್ತೆ ಅಷ್ಟೇ ಅಲ್ವಾ, ಜಿಬಿ ಮೇಲೆ? ಹಾ, ನಿಮ್ಗೆ ಜಿಬಿ ಮೇಲೆ ಒಂದು 2-3,000 ಡಿಫ್ರೆಂಟ್ ಇರುತ್ತೆ ಅಷ್ಟೇ, ಜಾಸ್ತಿ ಏನಿಲ್ಲ. ಇದರಲ್ಲಿ ಕೂಡ ಕಲರ್ಸ್ ಸಿಗುತ್ತಾ? ಇದರಲ್ಲಿ ನಿಮ್ಗೆ ಗೋಲ್ಡ್ ಬರುತ್ತೆ, ಸಾರಿ ಪರ್ಪಲ್ ಬರುತ್ತೆ, ಬ್ಲಾಕ್ ಬರುತ್ತೆ, ಯೆಲ್ಲೋ ಬರುತ್ತೆ, ತುಂಬಾ ಕಲರ್ಸ್ ಇದೆ. ಒಂದು ಅವೈಲಬಿಲಿಟಿ ಇರುತ್ತೆ, ಸಮ್ ಟೈಮ್ಸ್ ಇರಲ್ಲ. ಕಲರ್ಸ್ ಏನು ನಾನು ಇದು ಕೊಡಲ್ಲ, ಬರಕ್ ಮುಂಚೆ ನಿಮ್ಗೆ ಒಂದು ಕಾಲ್ ಮಾಡ್ಕೊಂಡ್ರೆ ಗೊತ್ತಾಗ್ಬಿಡುತ್ತೆ ಅಲ್ವಾ? ಡಿಸ್ಕ್ರಿಪ್ಷನ್ ಅಲ್ಲಿ ನಂಬರ್ ಕೊಟ್ಟಿದ್ದೀರಾ, ಆ ನಂಬರ್ಗೆ ಕಾಲ್ ಮಾಡ್ಕೊ ಬಂದ್ರು ನಿಮ್ಗೆ ಇನ್ನ ಸಲೀಸಾಗಿ ಸಿಗುತ್ತೆ ಸ್ಟಾಕ್. ಸೊ ಈ ಮೊಬೈಲ್ ಬಗ್ಗೆ ಹೇಳಿ ಸರ್. ನೋಡ್ತಾ ಇದ್ರೆ ನನಗೆ ತುಂಬಾ ಇಷ್ಟ ಆಗ್ತಾ ಇದೆ ಮೊಬೈಲ್. ಸೊ ಈ ಮೊಬೈಲ್ ಇದು ಬಂದ್ಬಿಟ್ಟು ಪೋಕೋ. ತುಂಬಾ ಗೇಮರ್ಸ್ ಯೂಸರ್ಸ್ ಇರ್ತಾರೆ, ಅವ್ರಿಗೆ ಪೋಕೋ ಅಂತಾನೆ ಮಾಡಿದ್ದಾರೆ ಡಿವೈಸ್. ಒಳ್ಳೆ ಕ್ಯಾಮ್ರಾ ಫೋನ್ ಕೂಡ ಅನ್ಬೋದು, ಮತ್ತೆ ಡಿಸೈನ್ ನೋಡ್ಬೋದು ಇದ್ರು ನೀವು, ತುಂಬಾ ಚೆನ್ನಾಗಿದೆ. ಇದು ಪೋಕೋ ನಿಮ್ಗೆ F14 Pro ಬರುತ್ತೆ. ಇದು ನಿಮ್ಗೆ ಇದು ಸ್ಟಾರ್ಟಿಂಗ್ ನಿಮ್ಗೆ 14,000 ಇಂದ ಸಿಗುತ್ತೆ. ಸರ್ ಇದು ಸೇಮ್ ಮೊಬೈಲ್ ಅಲ್ವಾ? ಇದು ಸೇಮ್ ಇಲ್ಲ, ಅದ್ರ ಬಂದ್ಬಿಟ್ಟು ಅದ್ರ ಅಪ್ಗ್ರೇಡೆಡ್ ಮಾಡಲ್. ಇದು ಓಕೆ. ಪೋಕೋ X4 Pro ಅಂತ. ಇದು ಓಕೆ ಓಕೆ ಓಕೆ. ಇದು ನಿಮ್ಗೆ ಒಳ್ಳೆ ಪ್ರೊಸೆಸರ್, ಒಳ್ಳೆ ಕ್ಯಾಮ್ರಾ ಫೋನ್. ಇದು ನೋಡ್ಬೋದು ನೀವು. ಸೊ ಇದು 5G ಮೊಬೈಲ್ ಅಲ್ವಾ ಸರ್? ಇದು 5G. 5G ತುಂಬಾ ಕಡಿಮೆ ಯೂಸ್ ಆಗಿರುತ್ತೆ ಈ ಡಿವೈಸಸ್. ನೋಡ್ಬೋದು ನೀವು, ಒಂದು ಸ್ಕ್ರಾಚ್ ಇರಲ್ಲ. ಇದು ಸ್ಟೋರ್ ಬಂದ್ರೆ ನಿಮ್ಗೆ 19,000 ಇದೆ, ಡಿಸ್ಕೌಂಟ್ ಮಾಡಿ ಕೊಡೋಣ ಸ್ಟೋರ್. ಸರ್ ಇನ್ನೊಂದು ವಿಷಯ ನಾನು ಕೇಳಬೇಕು ಅನ್ಕೊಂಡೆ. ಐಫೋನ್ ಅಲ್ಲಿ ಬ್ಯಾಟ್ರಿ ಪರ್ಸೆಂಟೇಜ್ ಏನಿರುತ್ತೆ ಸರ್ ನಿಮ್ಮ ಹತ್ರ? ಸರ್ ಬ್ಯಾಟ್ರಿ ಪರ್ಸೆಂಟೇಜ್ ಆಲ್ಮೋಸ್ಟ್ ಎಲ್ಲ 80 ಅಬೋವ್ ಇರುತ್ತೆ. 80 ಅಬೋವ್ ಇರುತ್ತೆ ಓಕೆ. ಅಂತ ನಿಮ್ಗೆ 3 ತಿಂಗಳು ಬ್ಯಾಟ್ರಿಗೂ ವ್ಯಾರಂಟಿ ಕೊಡ್ತೀವಿ ನಾವು. ಓಕೆ. ಅಥವಾ ನಿಮ್ಗೆ 80 ಬಿಲೋ ಏನಾದ್ರು ಬಂದ್ರೆ ಆ ಟೈಮಲ್ಲಿ ನಾವು ರೀಪ್ಲೇಸ್ ಮಾಡಿ ಕೊಡ್ತೀವಿ. ಸೊ ಈಗ ನಮ್ಮ ಕಸ್ಟಮರ್ ನಿಮ್ಮ ಹತ್ರ ಇಂದ ಯಾವ್ದಾದ್ರು ಒಂದು ಮೊಬೈಲ್ ಪರ್ಚೇಸ್ ಮಾಡಿರ್ತಾರೆ ಸರ್. ಸೊ ಆ ಟೈಮಲ್ಲಿ ಯಾವ್ದಾದ್ರು ಇಶ್ಯೂ ಬಂದ್ರೆ ಸರ್ವಿಸಸ್ ಆ ರೀತಿಯಾಗಿ ನೀವೇನಾದ್ರು ಪ್ರೊವೈಡ್ ಅದಕ್ಕೆ ಮಾಡ್ತೀರಾ? ಅಂತಾನೆ ನಮ್ಮ ಹತ್ರ 6 months ವ್ಯಾರಂಟಿ ಇರುತ್ತೆ. ಏನೇ ಇದ್ರು ರಿಪೇರೇಬಲ್. ಸೊ ಅವರು ಬ್ಯಾಂಗ್ಳೂರಲ್ಲಿ ಯಾವುದೇ ಶಾಪಿಫೈಗೆ ಹೋದ್ರು ನಿಮ್ಗೆ, ಲೈಕ್ ಕ್ಯಾಶಿಫೈಗೆ ಹೋದ್ರು ನಿಮ್ಗೆ ಇದು ಮಾಡ್ಕೊಡ್ತಾರ? ಶೋರ್ ಯಾವುದೇ ಕ್ಯಾಶಿಫೈ ಹೋದ್ರು ಮಾಡ್ಕೊಡ್ತೀವಿ. ಸೊ ಇದ್ರ ಬಗ್ಗೆ ಹೇಳಿ. ನೆಕ್ಸ್ಟ್ ಬಂದ್ರೆ iPhone 7 Plus ಡ್ಯೂಲ್ ಕ್ಯಾಮ್ರಾ ಯೂಸ್ ಮಾಡಬೇಕು, ಕಡಿಮೆ ಬಜೆಟ್ ಅಲ್ಲಿ ಬೇಕು ಅಂದ್ರೆ ನಿಮ್ಗೆ 19,000 rupeesಗೆ ಸಿಗುತ್ತೆ. ಇದು ಎಷ್ಟು GB ಇರುತ್ತೆ ಸರ್? ಇದು 128 GB. ಇದರಲ್ಲಿ 32 ಬರುತ್ತೆ. ನಿಮ್ಗೆ 128 ಇವಾಗ ಅವೈಲಬಿಲಿಟಿ ಇದೆ, 19,000 rupeesಗೆ ಸಿಗುತ್ತೆ. ಸೊ ನಿಮ್ಗೆ ಬೇಕಂತ ಹೇಳಿದ್ರೆ ಸ್ಟಾಕ್ ಕೂಡ ತರಿಸ್ಕೊಡ್ತೀರಾ ಅಲ್ವಾ? ಸ್ಟಾಕ್ ಇಲ್ಲ ಅಂದ್ರೆ ಆ ಟೈಮಲ್ಲಿ ತರಿಸ್ಕೊಡ್ತೀವಿ, ಕಾಲ್ ಮಾಡ್ಕೊಂಡು. ಸೊ ಈ ಮೊಬೈಲ್ ಬಗ್ಗೆ ಹೇಳಿ ಸರ್. ಇದು ಇದು ಲೇಟೆಸ್ಟ್ ಅನ್ಬೋದು ಸರ್. ನೀವು SE ನೋಡಿರ್ತೀರಾ, ಅದರಲ್ಲಿ 3 ಜನರೇಷನ್ ಇದೆ. ಇದು ಹೊಸದು 3ನೇ ಜನರೇಷನ್. ಇದು ಮಾಡಲು ನಿಮ್ಗೆ ಫಸ್ಟ್ ಇದೆ, ಸೆಕೆಂಡ್ ಇದೆ, ಇದು 3rd ಜನರೇಷನ್. ಲಾಂಚ್ ಆಗಿನೇ 3 ತಿಂಗಳಾಗ್ತಾ ಇದೆ. ನಿಮ್ಗೆ ಒಳ್ಳೆ ಮಾಡಲ್, ಇದು ಒಳ್ಳೆ ಪ್ರೊಸೆಸರ್ ಫೋನ್ ಅನ್ಬೋದು. ಹೊಸ ಫೋನ್ 42,000 ಇದೆ, ಜಸ್ಟ್ 3 ತಿಂಗಳು ಓಲ್ಡ್. ನಮ್ಮ ಹತ್ರ ನಿಮ್ಗೆ 31,000ಕ್ಕೆ ಸಿಗುತ್ತೆ. ಸೊ ಈ ಮೊಬೈಲ್ಗೆ ಬಿಲ್ಲು ಬಾಕ್ಸ್ ಅವೈಲೇಬಲ್ ಇದೆಯಾ? ಹಾ ಸರ್, ಬಿಲ್ಲು ಬಾಕ್ಸ್ ಎಲ್ಲ ಸಿಗುತ್ತೆ. ಓಕೆ ಓಕೆ. ಎಲ್ಲಾ ಫೋನ್ಸ್ಗೂ ಬಿಲ್ ನಮ್ದೇ ಬರುತ್ತೆ, ಅವ್ರ ಹೆಸರಲ್ಲಿ ಸಿಗುತ್ತೆ. ಸೊ ಇದು ಬ್ಯಾಟ್ರಿ ಪರ್ಸೆಂಟೇಜ್ ಏನಿದೆ ಅಂತ ಚೆಕ್ ಮಾಡೋಣ ಸರ್. ಇದು ಒಂದ್ಸಲಿ ಚೆಕ್ ಮಾಡಿ ಸರ್, ಯಾಕಂದ್ರೆ ಇದು ಕಡಿಮೆ ಯೂಸ್ ಆಗಿರೋದ್ರಿಂದ ನಿಮ್ಗೆ ಆಲ್ಮೋಸ್ಟ್ ಬ್ಯಾಟ್ರಿ ಹೆಲ್ತ್ ತುಂಬಾ ಚೆನ್ನಾಗಿ ಬಂದಿರುತ್ತೆ. ಆಲ್ಮೋಸ್ಟ್ 100% ಬ್ಯಾಟ್ರಿ ಇರುತ್ತೆ, ನೋಡ್ಬೋದು. ನೋಡ್ರಿ 100 ಇದೆ ಬ್ಯಾಟ್ರಿ ಪರ್ಸೆಂಟೇಜ್. 3 ತಿಂಗಳ ಮೊಬೈಲ್ ಇದು. ಓಕೆ. ಸೊ ಬನ್ನಿ ಫ್ರೆಂಡ್ಸ್, ನೆಕ್ಸ್ಟ್ ಮೊಬೈಲ್ ನೋಡೋಣ. ನೆಕ್ಸ್ಟ್ ಮಾಡೆಲ್ ಬಂದ್ಬಿಟ್ಟು ನಿಮ್ಗೆ 11. ಇದೂನು ಆಗ್ಲೇ ನೋಡಿದ್ರಿ, ಸೇಮ್ ಡಿವೈಸ್. ಇದು ನಿಮ್ಗೆ ವೇರಿಯಬಲ್ ಇರುತ್ತೆ. 64 GB ನೋಡಿದ್ರಿ, ಇದು 128 GB ಬರುತ್ತೆ. ಓಕೆ. ನೆಕ್ಸ್ಟ್ ನಿಮ್ಗೆ ಇನ್ನೊಂದು ನೋಡಬಹುದು, ಗೋಲ್ಡ್ ಆಗಿ ಇದೆ. ಲುಕ್ ಆಗಿದೆ, ತುಂಬಾ ಜನ ಇಷ್ಟಪಡೋರು. ಸರ್ ಇದು ಗೋಲ್ಡ್ ಮೊಬೈಲ್ ಅಥವಾ ಜಸ್ಟ್ ಫಿನಿಶಿಂಗ್ ಮಾತ್ರ ಆಪಲ್ ಕಡೆಯಿಂದ ಕೊಟ್ಟಿರ್ತಾರ ಸರ್? ಇಲ್ಲ, ಇದು ಕಲರ್ ಬರೋದು ಗೋಲ್ಡ್. ನಿಮ್ಗೆ ತುಂಬಾ ಲುಕ್ ಆಗಿರುತ್ತೆ, ಲೇಡೀಸ್ ತುಂಬಾ ಇಷ್ಟಪಡ್ತಾರೆ. ಗಿಫ್ಟ್ ಮಾಡೋರು ಬಂದು ಈ ಕಲರ್ ನ ತಗೋಬಹುದು. XS ಅಂತ ಇದೂನು ಆಗ್ಲೇ ನಾನು ತೋರಿಸಿದ್ದೆ, ಬ್ಲಾಕ್ ಕಲರ್. ಇದು ನಿಮ್ಗೆ ಗೋಲ್ಡ್ ಅಲ್ಲೂ ಸಿಗುತ್ತೆ. ಸೊ ಇದು ಸರ್, ಇದು OnePlus 9R. ಇದು ಓಕೆ. ನಿಮ್ಗೆ ಇದೂನು ಆಲ್ಮೋಸ್ಟ್ 45,000 ಹೊಸದಿದೆ.
ನಮ್ಮ ಹತ್ರ ಬಂದ್ಬಿಟ್ಟು ನಿಮ್ಗೆ 28,000ಗೆ ಸಿಗುತ್ತೆ. ಸೊ ಇದು ಎಷ್ಟು ತಿಂಗಳು ಓಲ್ಡ್ ಸರ್ ಇದು ಮೊಬೈಲ್? ಇದು ನಮ್ಗೆ ಅಷ್ಟು ಐಡಿಯಾ ಇರಲ್ಲ ಎಷ್ಟು ಓಲ್ಡ್ ಆಗಿದೆ ಅಂತ. ನಮಗೆ ಬಲ್ಕಲ್ಲಿ ಸ್ಟಾಕ್ ಬರುತ್ತೆ. ನಮ್ಮ ಕಡೆಯಿಂದ 6 months ವಾರಂಟಿ ಬರುತ್ತೆ. ಆಲ್ಮೋಸ್ಟ್ ಲಾಂಚ್ ಆಗಿನೇ 1 ವರ್ಷ ಆಗ್ತಾ ಇದೆ. ಒಟ್ನಲ್ಲಿ ಯಾವುದೇ ಮೊಬೈಲ್ ನಿಮ್ ಕಡೆಯಿಂದ ಪರ್ಚೇಸ್ ಮಾಡಿದ್ರು ಕೂಡ 6 months ವಾರಂಟಿ ಅನ್ನೋದು 6 months ವಾರಂಟಿ ಇದೆ. ಸೊ ಇನ್ನೊಂದು ಐಫೋನ್ ನೋಡೋಣ ಫ್ರೆಂಡ್ಸ್. ಸೊ ಇದು ಹೇಳಿದ್ರು ಇದು ಐಫೋನ್ 11 128GB. ಓಕೆ, ನೀವು ಆಗ್ಲೇ ನೋಡಿದ್ರಿ ಅದೇ ಸೇಮ್ ಅಲ್ವಾ? ಓಕೆ. ಸೊ ಪ್ರೈಸಿಂಗು ಸೇಮ್ ಇರುತ್ತೋ ಸರ್ ಇದು? ಕಡಿಮೆ ಬಜೆಟ್ ಅಲ್ಲಿ ಫುಲ್ ಸ್ಕ್ರೀನ್ ಐಫೋನ್, ಸ್ವಲ್ಪ ಫುಲ್ ಸ್ಕ್ರೀನ್ ಬೇಕು ಅಂದ್ರೆ ಡ್ಯೂಲ್ ಕ್ಯಾಮ್ರಾದು ಬಂದು ಇದನ್ನ ಐಫೋನ್ ಎಕ್ಸ್ ನ ತಗೋಬಹುದು. ಐಫೋನ್ ಎಕ್ಸ್ ತಗೋಬಹುದು. 64GB ಬರುತ್ತೆ. 25,000 ಸ್ಟಾರ್ಟಿಂಗ್ ಇದೆ. ಇದು ಎಷ್ಟು GB ಸ್ಟಾರ್ಟ್ ಆಗೋದು ಸರ್? 25 ಇದು 64GB ಬರುತ್ತೆ ನಿಮ್ಗೆ. ಓಕೆ. ಆಂಡ್ರಾಯ್ಡ್ ಅಲ್ಲಿ ಐಫೋನ್ ಅಲ್ಲಿ ನೋಡಿದೀರಾ? ಆಂಡ್ರಾಯ್ಡ್ ಅಲ್ಲಿ ಕಡಿಮೆ ಬಜೆಟ್ ಅಲ್ಲಿ ಬರೋರು ನಮ್ಮ ಹತ್ರ 5,000 ಇಂದ ಸ್ಟಾರ್ಟಿಂಗ್ ಇದೆ. ಅಂತವ್ರು ಬಂದು ನಿಮ್ಗೆ ತಗೋಬಹುದು. ರೆಡ್ಮಿ 5A ಇರ್ಬೋದು, 7A ಇರ್ಬೋದು, ಈ ತರ ಫೋನ್ಸ್ ಸಿಗುತ್ತೆ. ಓಕೆ. ರೆಡ್ಮಿ 5A 7A. ಸೊ ಸರ್ ಇದು 4GB ಅಥವಾ ನಿಮ್ಗೆ 5G ಬರುತ್ತಾ? ಇದು 4G ನ 5G? 2GB 16GB ಸ್ಟಾರ್ಟಿಂಗ್ ಇದೆ ಸರ್. 4,500 ಇಂದ ಸಿಗುತ್ತೆ. 4,500 ಇಂದಾನೆ ಸಿಗುತ್ತೆ ನಮಗೆ. ಸಿಗುತ್ತೆ. ಓಕೆ. ಇನ್ನೊಂದು ಸ್ವಲ್ಪ ಹಾಕಿ ಹೊಸ ಮಾಡ್ಲುಗಳು ನೋಡ್ತಾರೆ ಅಂದ್ರೆ ಕಡಿಮೆ ಆನ್ಲೈನ್ ಕ್ಲಾಸಸ್ಗೆ ಇಲ್ಲ ಮನೆ ಯೂಸ್ಗೆ, ನಾರ್ಮಲ್ ವಾಟ್ಸ್ಆಪ್ ಫೇಸ್ಬುಕ್ ಯೂಸ್ಗೆ ಸ್ಟಾರ್ಟಿಂಗ್ ಇದು 6,000 ರೂಪಾಯಿ. ಇದು ರೆಡ್ಮಿ ಅಲ್ವಾ ಸರ್? ಇದು ರೆಡ್ಮಿ ಇದು ಎಷ್ಟು GB ರ್ಯಾಮ್ ಬರುತ್ತೆ ಸರ್? ಇದು ಬಂದ್ಬಿಟ್ಟು ನಿಮ್ಗೆ 3GB 32GB ಬರುತ್ತೆ. 6,100 ರೂಪೀಸ್ ಇಂದ ಸ್ಟಾರ್ಟಿಂಗ್. ಸೊ ಈ ಮೊಬೈಲ್ಗೂ ಕೂಡ ನೀವು 6 months ವಾರಂಟಿ ಅನ್ನೋದು ಪ್ರೊವೈಡ್ ಮಾಡ್ತೀರಾ? ಇದಕ್ಕೂ ನಾವು 6 months ವಾರಂಟಿ. ಸೊ ಬೇರೆ ಯಾವ್ದಿದೆ ಸರ್? ಇನ್ನು ಸ್ವಲ್ಪ 464 6GB ಆ ತರ ನೋಡೋರು ರೆಡ್ಮಿ ಅಲ್ಲಿ 10,000 ಬಜೆಟ್ ಅಲ್ಲಿ ನೋಡೋರು ಬಂದು ಈ ತರ ಮೊಬೈಲ್ ಮಾಡೋದು ಕೂಡ ನೋಡ್ಕೋಬಹುದು. ಈ ಮಾಡಲು ಏನ್ ಹೇಳ್ತಾ ಇದ್ರೆ ಸರ್ ಪ್ರೈಸಿಂಗ್? ಇದು ಬಂದ್ಬಿಟ್ಟು ರೆಡ್ಮಿ 10 Pro. ಇದು ಬಂದ್ಬಿಟ್ಟು ನಿಮ್ಗೆ 12,500 ರೂಪೀಸ್ಗೆ ಸಿಗುತ್ತೆ. 6GB ರ್ಯಾಮ್ 128GB ಸ್ಟೋರೇಜ್. ಓಕೆ ಓಕೆ ಸರ್. ಅದ್ರ ಮೇಲೆ 9 Pro ತಗೋತೀರಾ ಅಂದ್ರೆ 9 Pro ಬಂದು ತಗೋಬಹುದು. ಒಳ್ಳೆ ನಿಮ್ಗೆ ಕೆಲಸ ಮಾಡೋರ್ಗೆ, ಸ್ವಿಗ್ಗಿ ಡೆಲಿವರಿ ಮಾಡೋರ್ಗೆ ಇಂಥ ಫೋನ್ಸ್ ಸ್ಪೀಡ್ ಆಗಿ ವರ್ಕ್ ಆಗುತ್ತೆ. ಆರಾಮಾಗಿ ಅವ್ರು ಯೂಸ್ ಮಾಡಬಹುದು. 10,000 ಬಜೆಟ್ ಅಲ್ಲಿ ಬಂದು ತಗೋಬಹುದು. ಸೊ ಸೇಮ್ ಪ್ರೈಸಿಂಗ್ ಅಲ್ಲಿ ಇರುತ್ತೆ ಸರ್ ಎರಡು ಮೊಬೈಲ್? ಸೇಮ್ ಆಲ್ಮೋಸ್ಟ್ 10 to 12,000 ರೂಪೀಸ್ ರೇಂಜ್ ಅಲ್ಲಿ ಬರುತ್ತೆ. 1,000-2,000 ಡಿಫರೆನ್ಸ್ ಇರುತ್ತೆ. GB ಮೇಲೆ ಡಿಫರೆಂಟ್ ಇರುತ್ತೆ. ಓಕೆ ಓಕೆ ಸರ್. ಸೊ ಈ ಸ್ಯಾಮ್ಸಂಗ್ ಸರ್ ಇದು? ಸರ್ ಇದು ಸ್ಯಾಮ್ಸಂಗ್ ಕರ್ವೋ ಸ್ಕ್ರೀನ್ ಅಲ್ಲಿ, ಯಾಕಂದ್ರೆ ಇವಾಗ ಕರ್ವೋ ನೀವು ತಗೊಳಕ್ ಹೋದ್ರೆ 30,000 40,000 ಇನ್ವೆಸ್ಟ್ಮೆಂಟ್ ಮಾಡಲೇಬೇಕು. ಸಿಂಪಲ್ ನನ್ಗೆ ಕರ್ವ್ ಇದ್ರೆ ಸಾಕು ಒಂದು ಹ್ಯಾಂಡಿ ಆಗಿ ಅಂದ್ರೆ ಅವರು ಬಂದು ಜಸ್ಟ್ 9,000 ರೂಪೀಸ್ಗೆ ಇದನ್ನ ತಗೋಬಹುದು. ಎಷ್ಟು ಸರ್ ಇದು? 9,000 ರೂಪೀಸ್. ಜಸ್ಟ್ 9,000 ರೂಪೀಸ್ 7 ಎಡ್ಜ್ ಬರುತ್ತೆ. ಓಕೆ 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 ಓಕೆ. ಇದು ಲಿಮಿಟೆಡ್ ಆಗಿರುತ್ತೆ ಸ್ಟಾಕ್. ಓಕೆ. ಸೊ ಯಾವಾಗ್ಲೂ ಸಿಗಲ್ಲ ಈ ಮೊಬೈಲ್? ಯಾವಾಗಲೂ ಸಿಗಲ್ಲ. ಇದೇ ಬಟ್ 9,000ಗೆ ಮಾಡಿ ಕೊಡ್ತೀವಿ. ಸೊ ಈಗ ಅವೈಲೇಬಲ್ ಇದೆ ಅಲ್ವಾ? ಅವೈಲೇಬಲ್ ಇದೆ. ನಿಮ್ಗೆ ಇನ್ನೊಂದು ಪೋಕೋದಲ್ಲಿ F1 ಕಡಿಮೆ ಬಜೆಟ್ ಅಲ್ಲಿ ನಮಗೆ 6GB 128GB ಬೇಕಂದ್ರೆ 10,000 ಅಲ್ಲಿ ಇದು ಒಳ್ಳೆ ಫೋನು, ಒಳ್ಳೆ ಗೇಮಿಂಗ್ ಫೋನ್ ಅನ್ಬೋದು. ನೀವು ಹೇಳಿದಂಗೆ ಸ್ವಿಗ್ಗಿ ಡುನ್ಸೋ ಮಾಡೋರಿಗೆ. ಇದು ಪೋಕೋ ಅನ್ನೋದು ಜಿಯೋಮಿ ಅವ್ರ ಬ್ರ್ಯಾಂಡ್ ಅಲ್ವಾ ಸರ್ ಇದು? ರೆಡ್ಮಿ ಬ್ರ್ಯಾಂಡ್. ಸೇಮ್ ಬ್ರ್ಯಾಂಡ್ ಬರುತ್ತೆ. ನಮ್ಮ ಹತ್ರ ಲೆಕ್ಕ ನೋಡಿ ಕಡಿಮೆ ಯೂಸ್ ಆಗಿರೋ ಬಜೆಟ್ ಅಲ್ಲಿ ನೀವು ನೋಡಿದ್ರಿ ಆಗ್ಲೇ ಇದನ್ನ ತೋರಿಸಬಹುದು. ನೀವು ಒರಿಜಿನಲ್ ಬಾಕ್ಸ್ ಬರುತ್ತೆ, ಅದ್ರ ಜೊತೆಗೆ ಈ ತರ ಫೋನ್ಸ್ ಅಂದ್ರೆ ಕಡಿಮೆ ಯೂಸ್ ಆಗಿರುತ್ತೆ ಅದನ್ನು ನೋಡಿಸಬಹುದು. ಅದು ಹಳೆ ಫೋನ್ ಸೇಲ್ ಮಾಡಬಹುದು. ಅದ್ರ ಬಗ್ಗೆ ವಿಚಾರ. ಸೊ ಹೇಳಿ ಸರ್, ಈಗ ಆಫರ್ಸ್ ಯಾವ ರೀತಿಯಾಗಿ ನಡೀತಾ ಇದೆ? ಇವಾಗ ಸದ್ಯಕ್ಕೆ ಇಂಡಿಪೆಂಡೆನ್ಸ್ ಡೇ ಬರ್ತಾ ಇದೆ. ಇಂಡಿಪೆಂಡೆನ್ಸ್ ಡೇ ಅಲ್ಲಿ ನಾವು ಒಳ್ಳೆ ಆಫರ್ ಕೊಡ್ತಾ ಇದೀವಿ. ಲೈಕ್ ತುಂಬಾ ಜನ ಎಕ್ಸ್ಚೇಂಜ್ ಮಾಡೋರು ಇರ್ತಾರೆ. ಹಳೆ ಫೋನ್ ಇರುತ್ತೆ, ಆ ಹಳೆ ಫೋನ್ ಕೊಟ್ಟು ಬಂದು ಇಲ್ಲಿ ತಗೋಬಹುದು. ಎಕ್ಸ್ಟ್ರಾ ಬಂದ್ಬಿಟ್ಟು 750 ರೂಪಾಯಿ ವೋಚರ್ ಮಾಡಿ ಕೊಡ್ತಾ ಇದೀವಿ. ಚಾನಲ್ ಬಂದ ಹೆಸರು ಹೇಳಿದ್ರೆ ನಾವು ಆ ವೋಚರ್ ಹಾಕಿ ಕೊಡ್ತೀವಿ 750 ರೂಪೀಸ್. ಸೊ ಸರ್, ಈಗ ನೀವು ನೋಡ್ತಾ ಇರಬಹುದು ನಾರ್ಮಲ್ ಆಗಿ ಈಗ ಬಂದ್ಬಿಟ್ಟು ಒಂದು ಸೆಕೆಂಡ್ ಹ್ಯಾಂಡ್ ಶೋರೂಮ್ಗೆ ಒಂದು ಮೊಬೈಲ್ ಅನ್ನ ಸೇಲ್ ಮಾಡಿದ್ರೆ ಕಮ್ಮಿ ರೇಟ್ ತಗೊಳ್ತಾರೆ. ಸೊ ನೀವು ಯಾವ ರೀತಿಯಾಗಿ ಇದು ಮಾಡ್ತೀರಾ ಸರ್, ಜಡ್ಜ್ ಮಾಡ್ತೀರಾ ಮೊಬೈಲ್ ವ್ಯಾಲ್ಯೂ ಪ್ರೈಸ್? ನಾವು ಕಂಡೀಷನ್ ಮೇಲೆ ಜಡ್ಜ್ ಮಾಡ್ತೀವಿ. ನಿಮ್ಗೆ ಹೊರಗಡೆ ಏನಂದ್ರೆ ಸೆಕ್ಯೂರಿಟಿ ಇರಲ್ಲ, ಫೋನ್ ಸೇಲ್ ಮಾಡಿದ್ರೆ ಎಲ್ಲೋಗುತ್ತೆ ಏನೋಗುತ್ತೆ ಅಂತ. ಬಟ್ ನಾವು ಇಲ್ಲಿ ಫೋನ್ ಸೇಲ್ ಮಾಡಿದ್ರೆ ಅದಕ್ಕೆ ಬಿಲ್ ಕೊಡ್ತೀವಿ, ನಿಮ್ಗೊಂದು ಸೆಕ್ಯೂರಿಟಿ ಇರುತ್ತೆ, ಏನು ಟೆನ್ಷನ್ ಇರಲ್ಲ. ಮತ್ತೆ ನಿಮ್ಗೆ ಅದಕ್ಕೆ ಎಕ್ಸ್ಚೇಂಜ್ ಮಾಡ್ತೀರಾ ಅಂದ್ರೂ ನಾವು ಅದ್ರಲ್ಲಿ ವೋಚರ್ ಕೂಡ ಹಾಕೊಡ್ತೀವಿ. ನೀವು ಟೆನ್ಷನ್ ಇದ್ದೀರಾ ಬಂದು ಸೇಲ್ ಮಾಡಬಹುದು. ಇನ್ನೊಂದು ಎಕ್ಸ್ಚೇಂಜ್ ಬೇಡ, ಜಸ್ಟ್ ನಾನು ಸೇಲ್ ಮಾಡ್ತೀನಿ, ನನಗೆ ದುಡ್ಡು ಬೇಕು ಎಮರ್ಜೆನ್ಸಿ ಅಂತವ್ರು ಬಂದು ಇಲ್ಲಿ ಫೋನ್ ನ ಸೇಲ್ ಮಾಡಿ ಹೋಗ್ಬೋದು. ಸೊ ನಿಮ್ಮ ಹತ್ರ EMI ಆಪ್ಷನ್ಸ್ ಕೂಡ ಇದೆ ಅಲ್ವಾ ಸರ್? EMI ಯಾವ ರೀತಿಯಾಗಿ EMI ಗೆ ಬರ್ತೀರಾ ಅಂದ್ರೆ ತುಂಬಾ ಕಡೆ ಸೆಕೆಂಡ್ ಫೋನ್ ಯಾರು ಕೊಡಲ್ಲ. ಬಟ್ ನಾವು ಬಂದ್ಬಿಟ್ಟು ಒಂದು 3 ಆಪ್ಷನ್ ಕೊಟ್ಟಿದೀವಿ. ಒಂದು ಕ್ರೆಡಿಟ್ ಕಾರ್ಡ್ EMI, ಇನ್ನೊಂದು ಡೆಬಿಟ್ EMI. ಡೆಬಿಟ್ EMI ಸೆಲೆಕ್ಟೆಡ್ ಬ್ಯಾಂಕ್ಸ್ ಇರುತ್ತೆ. ಕಾಲ್ ಮಾಡಿದ್ರೆ ನಾನು ಅದ್ರ ಬಗ್ಗೆ ICICI ಬ್ಯಾಂಕು, HDFC ಇನ್ನೊಂದು ಥರ್ಡ್ ಬಂದ್ಬಿಟ್ಟು ಜೆಸ್ಟ್ ಮನಿ ಇದೆ. ಜೆಸ್ಟ್ ಮನಿ ನೀವು ಮನೆಯಲ್ಲೇ ಕುತ್ಕೊಂಡು ಮಾಡಬಹುದು. ಒಂದು ಆಪ್ ಡೌನ್ಲೋಡ್ ಮಾಡಿದ್ರೆ ನಿಮ್ಗೆ ಲಿಮಿಟ್ ಬಂದ್ರೆ ನೀವು ಡೈರೆಕ್ಟ್ ವಿಸಿಟ್ ಮಾಡಿ ನಾನು ಅದು ಮಾಡ್ಕೊಡ್ತೀನಿ.
ಓಕೆ 3 ಸೊ ಆಪ್ಷನ್ ನಿಮಗೆ ನೋ ಕಾಸ್ಟ್ EMI ಇರುತ್ತಾ ಯಾವ ರೀತಿ ಸರ್ ಕ್ರೆಡಿಟ್ ಕಾರ್ಡ್ ಅಲ್ಲಿ? ಇಲ್ಲ ಸರ್, ಕಾಸ್ಟ್ ಇರುತ್ತೆ, ನೋ ಕಾಸ್ಟ್. ಅಲ್ಲ ಯಾಕೆ ಹೇಳಿದೆ ಅಂತ ಹೇಳಿದ್ರೆ ಈಗ ನೀವು ನೋಡಿರ್ಬೋದು ಆನ್ಲೈನ್ ಅಲ್ಲಿ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಬ್ಯಾಂಕ್ ಅವ್ರು ಚಾರ್ಜ್ ಮಾಡೇ ಮಾಡ್ತಾರೆ ಅವ್ರು, ಬ್ಯಾಂಕ್ ಅವ್ರು ಚಾರ್ಜ್ ಮಾಡಿ. ಬಟ್ ಇವರು ನಿಮ್ಗೆ ಅಮೌಂಟ್ ಅನ್ನ ಜಾಸ್ತಿ ತಗೊಂಡು ಡಿಸ್ಕೌಂಟ್ ರೀತಿಯಲ್ಲಿ ನಿಮ್ಗೆ ನೋ ಕಾಸ್ಟ್ EMI ನ ಪ್ರೊವೈಡ್ ಮಾಡ್ತಾರೆ. ಹೌದು, ಸೊ ಅದಕ್ಕೋಸ್ಕರ ಅದು ಹೊಸ ಮೊಬೈಲ್ಗಳು ಇರುತ್ತೆ. ಬಟ್ ಇವಾಗ ಸದ್ಯಕ್ಕೆ ನಾವು ಸ್ಟಾರ್ಟ್ ಮಾಡಿಲ್ಲ. ಫ್ಯೂಚರ್ ಅಲ್ಲಿ ನಿಮ್ಗೆ ಆಪ್ಷನ್ ಇರುತ್ತೆ, ಬಟ್ ಸದ್ಯಕ್ಕೆ ನಿಮ್ಗೆ ಚಾರ್ಜಬಲ್ ಇರುತ್ತೆ. ಬ್ಯಾಂಕ್ ಕಡೆಯಿಂದ, ನಮ್ ಕಡೆಯಿಂದ ಏನು ಇರಲ್ಲ. ಸೊ ಸರ್ ನಿಮ್ಮ ಹತ್ರ ಈಗ ಏನಾದ್ರು ಮೊಬೈಲ್ ತಗೊಂಡ್ರೆ ನೀವು 6 months ವ್ಯಾರಂಟಿ ಅಂತ ಹೇಳಿದ್ರಲ್ಲ, ಸೊ ಎಕ್ಸ್ಟೆಂಡೆಡ್ ವ್ಯಾರಂಟಿ ಕೂಡ ಅವ್ರು ಹಾಕ್ಸ್ಕೋಬಹುದು ಅಮೌಂಟ್ ಏನಾದ್ರು ಪೇ ಮಾಡ್ಕೊಂಡು? ಸದ್ಯಕ್ಕೆ ಆ ತರ ಆಪ್ಷನ್ ಇಲ್ಲ. ಬಟ್ ಇನ್ನೊಂದೇನು ಅಂದ್ರೆ ಎಕ್ಸ್ಟ್ರಾ ಆಪ್ಷನ್ ಇನ್ಶೂರೆನ್ಸ್ ಅಂತ ಇದೆ ನಮ್ಮ ಹತ್ರ, ಡ್ಯಾಮೇಜ್ 1 ವರ್ಷ ಅದು ಬೇಕಂದ್ರೆ ಮಾಡೋರು ಮಾಡಿಸ್ಕೋಬಹುದು. ವಾಟರ್ ಡ್ಯಾಮೇಜ್ ಕೂಡ ವಾಟರ್ ಡ್ಯಾಮೇಜ್, ಸ್ಕ್ರೀನ್ ಡ್ಯಾಮೇಜ್ ಏನಾದ್ರು ಆಯ್ತಂದ್ರೆ ಸ್ಕ್ರೀನ್ 1 ವರ್ಷ ಇದೆ ಅದೊಂದು. ಓಕೆ. ಸೊ ಆಕ್ಸೆಸರೀಸ್ ಬಗ್ಗೆ ಮಾತಾಡೋಣ ಸರ್. ಆಕ್ಸೆಸರೀಸ್ ಮೊದಲು ಇನ್ನೊಂದು ನಮ್ಮ ಹತ್ರ ಸರ್ವಿಸ್ ಕೂಡ ಸಿಗುತ್ತೆ. ಸರ್ವಿಸ್ ನಾವು ಅವ್ರ ಮುಂದೆನೆ ಮಾಡ್ತೀವಿ. ಏನೇ ಒಂದು ಡಿಸ್ಪ್ಲೇ ಚೇಂಜ್ ಇರಲಿ, ಏನೋ ಒಂದು ಸ್ಟ್ರಿಪ್ ಇರಲಿ, ಚಾರ್ಜಿಂಗ್ ಸ್ಟ್ರಿಪ್, ಬ್ಯಾಟ್ರಿ ಏನೇ ಇರಲಿ ನಾವು ಇಲ್ಲೇ ಮಾಡ್ತೀವಿ ಮುಂದೆನೆ. ಅದಕ್ಕೂ ವ್ಯಾರಂಟಿ ಕೂಡ ಪ್ರೊವೈಡ್ ಮಾಡ್ತೀವಿ. ಓಕೆ, ನೀವು ಕಸ್ಟಮರ್ ಮುಂದೆನೆ ಎಲ್ಲಾನು ತೋರಿಸ್ಕೊಂಡು ಕಸ್ಟಮರ್ ಮುಂದೆನೆ ಲೈವ್ ಅಲ್ಲೇ ಮಾಡ್ತಾ ಇದ್ದೀವಿ. ಲೈವ್ ಅಲ್ಲಿ ಯಾವುದೇ ರೀತಿಯಾದ ಡಿಸ್ಪ್ಲೇ ಚೇಂಜ್ ಆತರ ಏನು ಮಾಡ್ತಾ ಇಲ್ಲ ಅಲ್ವಾ? ಆ ತರ ಏನಿಲ್ಲ, ನಿಮ್ಗೆ ಅದರ ಮುಂದೆನೆ ಮಾಡ್ಕೊಡ್ತೀವಿ. ಏನೇ ಇದ್ರು ಬರ್ಬೋದು, ಅದಕ್ಕೂ ವ್ಯಾರಂಟಿ ಕೂಡ ಕೊಡ್ತೀವಿ ನಾವು. ಸೊ ನಿಮ್ ಕಡೆಯಿಂದ ಲೈಕ್ ನಾನು ಕೇಳ್ಪಟ್ಟೆ ಸರ್, ಲೈಕ್ ಆಕ್ಸೆಸರೀಸ್ ಮೇಲೆ ತುಂಬಾ ಡಿಸ್ಕೌಂಟ್ಸ್ ಇದೆ ಅಂತ ಕೇಳ್ಪಟ್ಟೆ. ಆಕ್ಸೆಸರೀಸ್ ನಿಮ್ಗೆ ತೋರಿಸ್ತೀನಿ ಒಂದೊಂದಾಗಿ, ಅದು ನೋಡಿ ನಿಮ್ಗೆ ಅದರಲ್ಲೂ ಆಫರ್ ಇದೆ, ನಾನು ಮಾಡಿಕೊಡ್ತೀನಿ. ಓಕೆ ಸರಿ. ನಮ್ಮ ಹತ್ರ ಲ್ಯಾಪ್ಟಾಪ್ಸ್ ಬರ್ತಾ ಇದೆ, ಇವಾಗಲೇ ಸ್ಟಾರ್ಟ್ಅಪ್ ಮಾಡ್ತಾ ಇದೀವಿ. ಇವಾಗ ಸದ್ಯಕ್ಕೆ ಸಮ್ ಮಾಡೆಲ್ಸ್ ಇದೆ. i3 ಪ್ರೊಸೆಸರ್ದು ನಿಮ್ಗೆ 4GB 256GB SSD ಸಿಗುತ್ತೆ. ಸದ್ಯಕ್ಕೆ ಈಗ ಇನ್ನ ಸ್ಟಾರ್ಟ್ಅಪ್ ಮಾಡ್ತಾ ಇದೀವಿ. ಇನ್ನ ಒಳ್ಳೆ ಮಾಡೆಲ್ಸ್ ಬರುತ್ತೆ. ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನ ತುಂಬಾ ತೋರಿಸ್ತೀನಿ. ಬಟ್ ಸ್ಟಾರ್ಟಿಂಗ್ ಇರೋದು ಇವಾಗ ನನ್ನ ಹತ್ರ 20,000ಗೆ ಜಸ್ಟ್ ಸಿಗ್ತಾ ಇದೆ. ಇದು ಮಂದಿ ಇದು ನೀವು ಸೇಲ್ ಮಾಡ್ತಾ ಇದ್ದೀರಾ? ಸದ್ಯಕ್ಕೆ ಮಾಡ್ತಾ ಸ್ಟಾರ್ಟ್ ಮಾಡಿದ್ದೀವಿ. ಸೊ ಬೈ ಕೂಡ ಮಾಡ್ತಾ ಇದ್ದೀರಾ? ಲ್ಯಾಪ್ಟಾಪ್ ಸದ್ಯಕ್ಕೆ ಇನ್ನ ಇಲ್ಲ ಸರ್. ಬೈ ಮಾಡ್ತಾ ಆನ್ಲೈನ್ ಅಲ್ಲಿ ನಮ್ದಿದೆ ಪ್ಲಾಟ್ಫಾರ್ಮ್, ಬಟ್ ಆಫ್ಲೈನ್ ಅಲ್ಲಿ ಸ್ಟೆಪ್ ಆಗಿ ಒಂದೊಂದು ಸ್ಟೆಪ್ ಆಗಿ ಬರ್ತಾ ಇದೀವಿ. ನೆಕ್ಸ್ಟ್ ವಿಡಿಯೋದಲ್ಲಿ ನಿಮ್ಗೆ ನಾನು ತುಂಬಾ ಇನ್ಫಾರ್ಮೇಶನ್ ಕೊಡ್ತೀನಿ. ಖಂಡಿತ. ಸೊ ನೋಡ್ತಾ ಇದ್ದೀರಾ ಫ್ರೆಂಡ್ಸ್, ಎಲ್ಲ ಇನ್ಫಾರ್ಮೇಶನ್ ನಮ್ಮ ಸ್ನೇಹಿತರು ಕೊಟ್ಟಿದ್ದಾರೆ ಇಲ್ಲಿ. ಸೊ ಖಂಡಿತ ಥ್ಯಾಂಕ್ ಯು ಸರ್. ಸೊ ಖಂಡಿತ ಯಾರ್ಯಾರು HSR ಕಡೆ ಬಂದಾಗ ಖಂಡಿತ ಮೊಬೈಲ್ ಅನ್ನ ನೋಡ್ತಾ ಇದ್ದಾಗ ಚೀಪೆಸ್ಟ್ ಪ್ರೈಸ್ ಅಲ್ಲಿ ಅಥವಾ ಎಕ್ಸ್ಚೇಂಜ್ ಅಲ್ಲಿ, ಸೊ ಖಂಡಿತ ಒಂದ್ಸರಿ ಶಾಪ್ ಅನ್ನ ವಿಸಿಟ್ ಮಾಡಿ. ಸೊ ನಮ್ಮ ಸರ್ ಅವರು ಕಾಂಟ್ಯಾಕ್ಟ್ ನಂಬರ್ ಕೂಡ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ. ಸ್ಟೋರ್ ಡೀಟೇಲ್ಸ್ ಕೂಡ ನಾನು ಲಿಂಕ್ ಅಲ್ಲಿ ನಿಮಗೆ ಬಯೋನಲ್ಲಿ ಕೊಟ್ಟಿರ್ತೀನಿ. ಸೊ ಯಾರಾದ್ರೂ ವಿಸಿಟ್ ಮಾಡಾಗ ಸಾರ್ನ ಇದ್ ಮಾಡಿದಾಗ ನನ್ನ ಚಾನಲ್ ಹೆಸರು ಹೇಳ್ಕೊಂಡು ಬಂದಾಗ ಖಂಡಿತ ನಿಮ್ಗೆ ಸ್ಪೆಷಲ್ ಡಿಸ್ಕೌಂಟ್ ಕೂಡ ಕೊಡ್ತಾರೆ. ಸೊ ಜಸ್ಟ್ ನಿಮ್ಗೆ August 15th ಅಂತಲ್ಲ, ನಿಮ್ಗೆ ಯಾವಾಗಾದ್ರೂ ಕೂಡ ನಿಮ್ಗೆ ಡಿಸ್ಕೌಂಟ್ ಅನ್ನೋದು ಸಿಗ್ತಾ ಇರುತ್ತೆ. ಬಟ್ August 15th ಬಂದ್ರೆ ನಿಮ್ಗೆ ಸ್ಪೆಷಲ್ ಡಿಸ್ಕೌಂಟ್ ಕೂಡ ಕೊಡ್ತಾ ಇದ್ದಾರೆ. 750 rupees ಅಲ್ಲ ಸರ್? 750 rupees. ಸೊ ನೋಡಿ ಫ್ರೆಂಡ್ಸ್, ಈ ಆಫರ್ ಅನ್ನ ನೀವು ಯಾರು ಮಿಸ್ ಮಾಡ್ಕೋಬೇಡಿ. ಥ್ಯಾಂಕ್ ಯು ಫ್ರೆಂಡ್ಸ್.